ನನಗೆ ಮನೆ ಇರಲಿಲ್ಲ. ಅಮ್ಮನ ದಯವಿಂದ ನನಗೆ ಮನೆ ಆಯ್ತು. ನನಗೆ ಆರೋಗ್ಯದಲ್ಲಿ ತುಂಬಾ 20 ವರ್ಷದಿಂದ ತುಂಬಾ ವರ್ಷದಿಂದಾನೇ ನನಗೆ ಆರೋಗ್ಯ ಕೆಟ್ಟ ಬರ್ತಾ ಇತ್ತು. ಯಾವಾಗ್ಲೂ ಹಾಸ್ಪಿಟ್ಲ್. ಆದ್ರೆ ಅಮ್ಮನ ಸ್ಥಳಕ್ಕೆ ಬಂದ್ಮೇಲೆ ಅದು ನನಗೆ ನಿವಾರಣೆ ಆಯ್ತು. ಆಮೇಲೆ ಮನೆ ಆಯ್ತು. ನನ್ ಮಗಳು ಹುಷಾರಿರಲಿಲ್ಲ, ಅವ್ರಿಗೂ ವಾಸಿ ಆಯ್ತು. ಆದ್ರೆ ಈಗ ಒಂದು 5-6 ತಿಂಗಳಿಂದ ತಲೆನೋವು ನನಗೆ ತುಂಬಾ ಅಂದ್ರೆ ತುಂಬಾ. ಹಾಸ್ಪಿಟ್ಲ್ ಹೋದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ. ಆದ್ರೆ ಮೊನ್ನೆ ಬಂದೆ, ಅಮ್ಮನು ಮುಡುಕು ಕಟ್ಟಮ್ಮಂದ್ರು ಮುಡುಕುನು ಕಟ್ತಾ ಬಂದೆ ನಾನು. ಸ್ವಲ್ಪ ಕಂಟ್ರೋಲ್ ಆಯ್ತು ಈಗ. ಆದ್ರೆ ನಿನ್ನೆಯಿಂದ ಮತ್ತೆ ಸ್ಟಾರ್ಟ್ ಆಗೈತೆ. ಅದೇನಿಂದ ಸ್ಟಾರ್ಟ್ ಆಗೈತೆ ಗೊತ್ತಿಲ್ಲ. ಆದ್ರೆ ಅದರಿಂದ ಅಮ್ಮನು ಆ ಚಾಮುಂಡೇಶ್ವರನ ನೀನ್ ಎತ್ಕೊಂಡು 21 ಪ್ರದಕ್ಷಿಣೆ ಹಾಕಮ್ಮ ಅಂತ ಹೇಳಿದ್ರು. ಇವಾಗ ಇಲ್ಲಿಗ್ ಬಂದಾಗ ತಲೆನೋವಿತ್ತು. ಈಗ ಅಮ್ಮನ್ನ ಎತ್ಕೊಂಡು ಸ್ನಾನ ಎಲ್ಲ ಆಯ್ತಲ್ಲ, ಪ್ರದಕ್ಷಿಣೆ ಹಾಕದೆ ಸ್ವಲ್ಪ ಈಗ ಕಮ್ಮಿ ಆಗೈತೆ. ನೀವ್ ಹೇಳ್ತಾರೋ ಮಾತು ನಂಬೋದಾ ಸರ್? ನಂಬಲೇಬೇಕು. ಅಮ್ಮ ನಂಬಿದ್ರೆ ಎಲ್ಲ ನಂಬಲೇಬೇಕು. ಯಾಕಂದ್ರೆ ಕೆಲವು ಜನಗಳಿರ್ತಾರೆ ನಮ್ಮಲ್ಲ ಅಷ್ಟು ಬೇಗ. ನಿಮ್ಗೆ ಒಳ್ಳೇದಾಗಿದೆ, ನಾನ್ ನಂಬ್ತೀನಿ. ತುಂಬಾ ಒಳ್ಳೇದಾಗಿದೆ ಅಮ್ಮನಿಂದ. ಹೌದಾ? ಅಲ್ಲ, ಬರೋರು ಯಾಕಂದ್ರೆ ನಿಮ್ಮನ್ನ ನೋಡೇ ಬರಲೇಬೇಕು. ನಾನು ತುಂಬಾ ಇಡಿಯಲ್ಲೆಲ್ಲ ಮಾತಾಡಿದ್ದೀನಿ ನಾನು. ಹೌದು, ಯಾಕಂದ್ರೆ ನನ್ಗೆ 20 ವರ್ಷದಿಂದ ಮನೆ ಇರಲಿಲ್ಲ ಸರ್. ಅಮ್ಮನ ದಯದಿಂದ ನನಗೆ ಕರೆಕ್ಟ್ 8 ತಿಂಗಳಿಗೆ ಗೃಹಪ್ರವೇಶ ಮನೆ ಸ್ಟಾರ್ಟ್ ಮಾಡಿದ್ದು. 8 ತಿಂಗಳಿಗೆ ಗೃಹಪ್ರವೇಶ ಮಾಡ್ಬಿಟ್ಟು ಮನೆ ಒಳಗೆ ಬಿಟ್ಲ. ಹೌದಾ? ಅಂದ್ರೆ ಅಷ್ಟು ನಿಜಾಯಿತಿ ಐತೆ ಇಲ್ಲಿ. ನನಗೆ ಅಮ್ಮನ ಮೇಲೆ ತುಂಬಾ ಭಕ್ತಿ ಐತೆ, ತುಂಬಾ ಧೈರ್ಯ, ನಂಬಿಕೆ ಅನ್ನೋದು ಜಾಸ್ತಿ ಸರ್. ಆದ್ರೆ ನಂಬಲೇಬೇಕು. ಯಾರೇ ಆಗ್ಲಿ ಅಮ್ಮನ್ ನಂಬಿದ್ರೇನೆ ಸರ್ ಅದು ಪ್ರತಿಫಲ ಸಿಕ್ಕೋದು. ಹೌದೌದು. ನಾವು ನಾನು ಬಂದೆ ಹೋದೆ ಅಂದ್ರೆ ಆಗಲ್ಲ. ಅಂದ್ರೆ ನಂಬೇಕು. ಅಲ್ಲ, ನಮ್ ಜನಗಳಿಗೆ ಏನಾದ್ರು ಒಂದ್ ಸ್ವಲ್ಪ ಹೇಳಿ. ಅದರಿಂದ ಇವಾಗ ನಾನು ತಲೆನೋವು ಎಲ್ಗಾದ್ರೂ ಹೋಗ್ಬೋದಲ್ಲ. ಹೌದೌದು, ಹೋಗ್ಬೋದು. ನಾನು ಅದು ನಿಜ. ಸಾಧನೆ ಮಾಡ್ಬೇಕು ನಾನು ಬಂದಿದ್ದೀನಿ ಸರ್. ಇವಾಗ ಮೇಲ ನಿಮ್ಕ ಇವಾಗ ಸ್ವಲ್ಪ ನನಗೆ ನೋಡು ಮಾತಾಡಕ್ಕ ರಿಲೀಫ್ ಆಗಿದೆ. ಅದೇ ನಮ್ಮ ಜನಗಳು ನೋಡ್ತಾರಲ್ಲ, ಅವ್ರೇನಂತಾರೆ, ಅರೆ ಯಾರು ಎಲ್ಲೆಲ್ಲೋ ದೇವಸ್ಥಾನಗಳು ಎಲ್ಲೆಲ್ಲಿ ಹೋಗೋದು ನಾವು ಅಂದ್ರೆ ನಾವ್ ಎಲ್ಗೆ ಹೋಗ್ಲಿ, ಯಾವ ದೇವಸ್ಥಾನಕ್ಕೆ ನಾವು ಹೋಗ್ಲಿ ನಂಬಿಕೆ ಇಕ್ಬೇಕು ಸರ್. ಹೌದಾ? ನಾವ್ ಓದ್ವಿ ಬಂದ್ವಿ ಅಂದ್ರೆ ಆಗಲ್ಲ. ಅಂದ್ರೆ ನಂಬಿಟ್ಟು ಬಂದ್ರೆ ಪಕ್ಕ ಆಗುತ್ತೆ ಸರ್. ನನಗೆ 2 ವರ್ಷದಿಂದ ಆಗಿರೋ ಇಲ್ಲ ನಂಬಿಕೆ ಸರ್ ನನಗೆ. ಹೌದಾ? ಹೌದು ಸರ್. ಧನ್ಯವಾದಗಳು. ಯಾರೇ ಬರ್ಲಿ, ಕಷ್ಟ ಇರೋರು ಬರ್ಲಿ, ಅಮ್ಮನು ಅವ್ರ ಕಷ್ಟನ ಪರಿಹಾರ ಮಾಡ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಇದು ಬಿಂದಿಗೆಗಳು ಇಟ್ಟಿದಾರಲ್ಲ, 4 ಕಡೆ ಬಿಂದಿಗೆ ಇಟ್ಟಿದ್ದಾರೆ. ಆಕ್ಚುಲಿ ಇದ್ರ ಬಗ್ಗೆ ತಿಳ್ಕೊಡಿ, ಏನಕ್ಕೆ ಇದು ಬಿಂದಿಗೆ ಇಟ್ಟಿದ್ದಾರೆ ಅಂತ. ಸರ್, ಇದು ಬಂದು ಮೊದಲನೇದಾಗಿ ಬಳಿ ಶಕ್ತಿ ಅಂತ ಮಾಡ್ತಾರಪ್ಪ. ಇದು ಅವ್ರಿಗೆ 9 ಕಳಿಸಿದ್ರೆ ಇದರಲ್ಲಿ ಒಂದು ಅಮ್ಮನೊಂದು ಕೃಪೆಯಿಂದ ಒಂದು ಅಭಿಷೇಕ ತರ ಇದ್ ಮಾಡಿ ಆ ನೀರ್ನ ಅವ್ರ ಮೇಲೆ ಹಾಕಿದ್ರೆ ಅದು 9 ವಾರ ಆತರ ಮಾಡಿದ್ರೆ ಅವ್ರಿಗೆ ಗಾಳಿ ಶಾಖ ಅನ್ನೋದು ಹೋಗುತ್ತೆ ಸರ್. ಇದು ಬೇರೆ ತರ ಎಲ್ಲಾ ಪ್ರಾಬ್ಲಮ್ಸ್ಗೂ ಇದು ಬಗೆಹರಿಯುತ್ತೆ ಸರ್ ಇದರಲ್ಲಿ. ಹೌದಾ? ಹೌದು ಸರ್. ಅಲ್ಲ, ಇದು ಪ್ರತಿಯೊಂದು ಕಾರ್ಯಕ್ಕೂ ಅಂದ್ರೆ ಪ್ರತಿ ತನ್ನದೇ ಆದ ಒಂದು ಕಾರ್ಯಕ್ಕೆ ಎಲ್ಲದಕ್ಕೂ ಸಂಬಂಧಪಡುತ್ತೆ. ಹೌದಾ? ಇಲ್ಲಿ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಸರ್ಪರೂಪದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಇನ್ನೊಂದು ಏನಂದ್ರೆ ಆ ತಾಯಿನೂ ಒಂದು ಹೆಣ್ಣಾಗಿರೋದ್ರಿಂದ ಈ ಒಂದು ಜಾಗದಲ್ಲಿ ಸಂಚಾರ ಮಾಡ್ಕೊಂಡು ಈ ನೀರಿನಲ್ಲಿ ಹಾದು ಹೋಗಿರೋದ್ರಿಂದ ಸಮಸ್ಯೆಗಳಿರೋಂಥ ನಮ್ಮಂತ ಹೆಣ್ಣು ಮಕ್ಕಳು ಹೊಟ್ಟೆ ನೋವು, ಸೊಂಟ ನೋವು, ಪೀರಿಯಡ್ಸ್ ಪ್ರಾಬ್ಲಮ್ ಅಂತದ್ದೆಲ್ಲ ಇರೋಂಥವ್ರು ಇಲ್ಲಿ ಬಂದು ಆ ತಾಯಿನೇ ಈ ನೀರನ್ನ ತಾಗಿ ಹೋಗಿರೋದ್ರಿಂದ ಆ ನೀರು ನಮ್ಮ ದೇಹಕ್ಕೆ ಹಾಕೊಳ್ಳೋದ್ರಿಂದ ನಮ್ಮಲ್ಲಿರುವಂತ ಹೆಲ್ತ್ ಪ್ರಾಬ್ಲಮ್, ಕಷ್ಟ ಅನ್ನೋದು ಹಾಗೆ ತೊಳ್ಕೊಂಡು ಹೋಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಏನಂದ್ರೆ ಈ ಒಂದು ಸ್ಥಳದ ವಿಶೇಷತೆ ನೀರಿನ ಒಂದು ವಾತಾವರಣ ಇದ್ದೇ ಇರುತ್ತೆ. ಈ ಒಂದು ಸ್ಥಳದಲ್ಲಿ ಸರ್ಪ ಸಂಚಾರ ಅನ್ನೋದನ್ನು ಕೂಡ ಆಗುತ್ತೆ. ಆ ಅಮ್ಮನವರ ಸ್ವರೂಪವಾಗಿನೇ ಇಲ್ಲಿ ಈ ಒಂದು ಸ್ಥಳಕ್ಕೆ ಕಾವಲಾಗಿನೇ ಒಂದು ನಿಂತಿರುವಂತದ್ದು ಸರ್ಪ ಅನ್ನೋದು. ಈ ಒಂದು ನೀರಲ್ಲಿ ಹರ್ಕೊಂಡು ಹೋಗುತ್ತೆ. ಅದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಯಾರಿಗೆ ಕಣ್ಣಿಗೆ ಕಾಣುತ್ತೋ ಅವ್ರಿಗೆ ತುಂಬಾನೇ ಒಳ್ಳೇದು ಆಗುತ್ತೆ, ಅದಂತೂ ಗ್ಯಾರಂಟಿ.
ಸ್ವಾಮಿಗೆ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಇವತ್ತಿನ ದಿನ ಹುಣ್ಣಿಮೆ, ಹೌದು ಸರ್. ಅದಕ್ಕಾಗಿ ನಾವೆಲ್ಲ ಬಂದಿದ್ವಿ. ಇಲ್ಲಿ ಅಮ್ಮನವರ ವಾಗ್ದಾನನೂ ಆಯ್ತು, ಹೌದು ಯಜ್ಞ ಆಯ್ತು. ಇಲ್ಲಿ ಅಗ್ನಿಕುಂಡದಲ್ಲಿ ಅಮ್ಮನವರು ಇನ್ನೂ ಕೆಲವರಿಗೆ ಮಾಡ್ತಾನೆ ಇದ್ದಾರೆ. ಆಕ್ಚುಲಿ ವಿಶೇಷ ಪೂಜೆಗಳು ಇಲ್ಲಿ ಯಾವಾಗ ನಡೆಯುತ್ತೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ನೀವು ಮಾಹಿತಿ ಸರ್. ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಸರ್ ವಿಶೇಷವಾಗಿ ಇರುತ್ತೆ ಪೂಜೆಗಳು. ಇನ್ನೊಂದೇನಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬಂದು ಹೋಮ ಮತ್ತೆ ಒಂದು ಕೆಂಡ ಕಾಳಿ ಒಂದು ಕೆಂಡ ಅನ್ನೋದು ಹಾಕ್ತಿವಿ. ಮತ್ತೆ ಅವತ್ತು ವಿಶೇಷವಾಗಿ ದಿನ ಏನಂದ್ರೆ ಒಂದು ಮೊಳಕೆ ನೀರ್ ಇಟ್ಟಿರ್ತೀವಿ. ಆ ಮೊಳಕೆ ನೀರ್ ಅನ್ನೋದು ಎಲ್ಲರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಿವಿ. ಅದರಿಂದ ಏನಾದ್ರು ಅನಾರೋಗ್ಯ ಸಮಸ್ಯೆ ಆತರ ಏನಾದ್ರು ಸಮಥಿಂಗ್ ಬೇರೆ ಬೇರೆ ತರ ಏನೇನೋ ಸಮಸ್ಯೆ ಇರುತ್ತೆ, ಅದಕ್ಕೆಲ್ಲಾನು ಅಲ್ಲಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಒಂದು 3 ಹುಣ್ಣಿಮೆನೋ ಅಥವಾ 3 ಅಮಾವಾಸ್ಯೆ, ಹೌದು ಭಕ್ತಾದಿಗಳಿಗೆ ಒಂದು 3 ಅಮಾವಾಸ್ಯೆ 3 ಹುಣ್ಣಿಮೆನೋ ಬಂದು ನೀರ್ ಹಾಕ್ಸ್ಕೊಂಡ್ರೆ ತುಂಬಾ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಇದಾಗುತ್ತೆ. ಒಂದು ಮಾಟ ಮಂತ್ರ ಆಗ್ಬೋದು, ಒಂದು ದೃಷ್ಟಿ ದೋಷ ಆಗಬಹುದು, ಇವೆಲ್ಲ ಒಂದು ತರ ಸಿಗುತ್ತೆ. ಅಲ್ಲ, ಅಲ್ಲಿ ನೀವು ದೃಷ್ಟಿ ಹಾಕುವಾಗ ಅವಕ್ಕೆ ಕಾಲು ಕೈಯೆಲ್ಲ ನೀವು ನಿಲ್ತಾ ಇದ್ದೀರಿ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಬಿಡಿ ಸರ್. ಅದು ಬಂದ್ಬಿಟ್ಟು ಯಾವ ತರ ಒಂದು ಕಾಲೆಲ್ಲ ಫುಲ್ ಗಂಟು ಕಟ್ಟಿತದೆ, ಅಂದ್ರೆ ಫುಲ್ ಕಾಲೆಲ್ಲ ನೋವು ಒಂಥರ ತಡೆ ಅಂತಾರೆ. ಒಂದೇನಂದ್ರೆ ಹೋಮ ಮುಗಿತಿದ್ದಂಗೆ ನಾವೇನ್ ಮಾಡ್ತೀವಿ ಅಂದ್ರೆ ತಡೆ ಅನ್ನೋದು ನಿಂಬೆಹಣ್ಣು ಅನ್ನೋದು ನೀವಿಡಿಸ್ಬಿಟ್ಟು ಆ ಹೋಮದಲ್ಲಿ ಹಾಕ್ತಿವಿ. ಆ ಹೋಮದಲ್ಲಿ ಹಾಕಿದಾಗ ಅಕಸ್ಮಾತ್ ಏನಾದ್ರು ಸಮಸ್ಯೆ ಇರೋದು ಅವ್ರು ನಮ್ಮ ಹತ್ರ ಹೇಳ್ಕೊಂತಾರೆ. ಹೇಳ್ಕೊಂಡಾಗ ಆ ನಿಂಬೆಹಣ್ಣನ್ನ ಇದು ನೀವಿಳಿಸಿ ಆ ಹೋಮದಲ್ಲಿ ಹಾಕಂತದ್ದು. ನೀವಿಳಿಸಿ ಹೋಮದಲ್ಲಿ ಹಾಕ್ತಿದಂಗೆ ವಿತಿನ್ ಸೆಕೆಂಡ್ ಅಲ್ಲಿ ರಿಸಲ್ಟ್ ಅನ್ನ ಸಿಗ್ತದೆ. ಅವ್ರಿಗೆ ಅಲ್ಲೇ ನೋಡಿದ್ವಿ ನಾವು, ನೀವಿಳಿಸಿದ ಕಡೆ ಸೈಡ್ ಬರ್ತಿದೆ, ನಾವು ಕೇಳ್ದೆ ಮತ್ತೆ ಇದೆ ಅಂತ. ಇಲ್ಲ ಸ್ವಾಮಿ ಅಂತ ಹೇಳ, ಯಾಕಂದ್ರೆ ಕಣ್ಣು ಮುಂದೆ ನಡೆದಿರಂತ ಸರ್ ಅದು. ಇನ್ನೊಂದು ಮಾತೇನಂದ್ರೆ ಅಲ್ಲಿ ಗಾಳಿ ಬಂದಿದ್ದ ಇಲ್ಲ ದೇವ್ರು ಬಂದಿದ್ದ ಅವ್ರ ಮೈ ಮೇಲೆ ಸರ್. ಅದು ಗಾಳಿ ಸಮಸ್ಯೆನೇ ಸರ್. ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾನು ಆವಾಹನೆ ಆಗಿರಲ್ಲ, ಅರ್ಧಂಬರ್ಧ ಆವಾಹನೆ ಆಗುತ್ತೆ. ಅದು ಏನು ಅವ್ರಿಗೂ ಜ್ಞಾನ ಇರುತ್ತೆ, ಬಟ್ ಕೈ ಕಾಲುಗಳೆಲ್ಲ ಅವ್ರ ಕಂಟ್ರೋಲ್ ಇರೋದಿಲ್ಲ. ಅವ್ರಿಗೆ ಒಂಥರ ಬೇರೆ ಮೈಂಡ್ ಅಲ್ಲೇ ಕುಣಿತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ನಾವು ಎಲ್ಲಾ ತರನು ಚೆಕ್ ಮಾಡಿದಾಗ ಏನಾದ್ರು ಕಳ್ಳಿ ಸಮಸ್ಯೆ ಆಗಿರೋಂಥದ್ದು. ಆ ಒಂದು ಅಂದ್ರೆ ಪಾಪ ಅವ್ರ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ನಾನು ಫಸ್ಟ್ ಹೇಳಿದ್ದೆ ಇದು ಸಮಸ್ಯೆ ಒಂದು 6 ತಿಂಗಳ ಹಿಂದೆನೆ ಬಂದಿತ್ತು. ಅದು 6 ತಿಂಗಳಿಂದ ಬಂದಾಗ ನಾನು ಹೇಳಿದ್ದೆ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ನಿಮ್ಗೆ ಅವಾಗ್ಲೂ ಕಮ್ಮಿ ಆಗಿಲ್ಲ ಅಂದ್ರೆ ಇಲ್ಲಿ ಬನ್ನಿ ಅಂತ ಹೇಳಿದ್ದೆ. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ತೋರಿಸ್ಕೊಂಡಿದ್ದಾರೆ, ಕಮ್ಮಿ ಆಗಿಲ್ಲ ಸರ್. ತುಂಬಾನೇ ಖರ್ಚು ಮಾಡಿದ್ದಾರೆ ಪಾಪ. ಖರ್ಚು ಮಾಡಿ ಆದ್ಮೇಲೆ ಸಮಯ ನಮ್ಗೆ ಅಲ್ಲಿ ಆಗ್ತಾ ಇಲ್ಲ ಅಂತಂದ್ರು. ಸರ್ ಇದನ್ನ ಈ ಕಾಲದಾಗ ನಂಬ್ತೀರಾ ನೀವು? ನಾವು ಫಸ್ಟ್ ಪ್ರಶ್ನೆ ಕೇಳ್ತೀವಿ ಸರ್. ಯಾಕಂದ್ರೆ ನಂಬಿಕೆ ದಿನ ಮಾಡಂತದ್ದು. ನಂಬಿಕೆ ಇಲ್ಲ ಸುಮ್ನೆ ಹೆಂಗ್ ಸರ್ ಮಾಡೋದು? ಅವ್ರ ಅವಶ್ಯಕತೆ ಇಲ್ಲ. ನಂಬಿಕೆ ಜೀವನ ಅಲ್ವೇ ಅಲ್ಲ. ಯಾಕಂದ್ರೆ ಇವಾಗ ಒಂದು ಉದಾಹರಣೆ, ಇವಾಗ ನಾವಿಲ್ಲಿ ಕರೆಂಟ್ಗೆ ಕೂತ್ಕೊಂಡಿದೀವಿ, ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋದು ಯಾರು ಗ್ಯಾರಂಟಿ ಇಲ್ಲ ಸರ್. ಯಾಕಂದ್ರೆ ಒಂದು ಸೃಷ್ಟಿ ಧರ್ಮ, ಒಂದು ದೇವ್ರು ಅನ್ನೋದಕ್ಕೆ ಅದೇ ಸಾಕ್ಷಿ. ಅವ್ನು ಯಾವ ಟೈಮ್ ಮನುಷ್ಯ ಸಾಯ್ತಾನೆ, ಯಾವ ಟೈಮ್ ಮುಟ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇನ್ನೊಂದು ಮಾತೇನಂದ್ರೆ ಕೆಲವು ಜನ ಏನಂದ್ರೆ ನೆಗೆಟಿವ್ ಪಾಯಿಂಟ್ ಆಗಿ ಹೇಳ್ತಾರೆ. ಅಮ್ಮನ ಮತ್ತೆ ಎಲ್ಲಿ ನೋಡಿದ್ರು ದೇವಸ್ಥಾನ ಓಪನ್ ಮಾಡಿದಾರೆ, ಏನು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಅಂದ್ರೆ ಇಲ್ಲಿ ಬರೋರು ಕೂಡ ಸ್ವಲ್ಪ ಮಾತಾಡಿದ್ರೆ ಅದ್ರಿಗೆ ಏನಾದ್ರು ಉತ್ತರ ಇದೆಯಾ ನಿಮ್ಮ ಹತ್ರ? ಸರ್ ಇವಾಗ 5 ಬೆಳ್ಳ ಇದೆ. 5 ಬೆಳ್ಳಲ್ಲಿ ಒಂದೇ ತರ ಇರಲ್ವಲ್ಲ ಸರ್. ಒಂದೊಂದ್ ಬೆಳ್ಳು ಒಂದೊಂದ್ ತರ ಇದೆ. ಜನಗಳಿಗೆ ಏನ್ ಸರ್ ಹೇಳಕ್ಕಾಗುತ್ತೆ? ಅವರೇ ಅರ್ಥ ಮಾಡ್ಕೊಂಡು. ಒಂದು ನಾನು ನನ್ನ ತಾಯಿ ತರ ನಾನು ನೋಡ್ತಿದ್ದೆ ಸರ್. ಒಂದು ಇಲ್ಲಿ ಯಾವ್ದೇ ಒಂದು ಪವಾಡ ಇಲ್ಲ. ಒಂದು ತಾಯಿ ಒಂದು ಮಗನ್ನ ಒಂದು ಹೊಡೆದಿ ಬುದ್ಧಿ ಕಲ್ಸಂತ ಒಂದು ಮಾರ್ಗ ಅಷ್ಟೇ ಇಲ್ಲಿ ನಡೀತಾ ಇರೋಂಥದ್ದು. ನಾನು ಯಾವ್ದೇ ಒಂದು ಪವಾಡ ಹಂಗ್ ನಡೀತೈತಿ, ಇಲ್ಲಿ ಹಿಂಗ್ ನಡೀತೈತಿ, ಅವೆಲ್ಲ ಇಲ್ಲ ಸರ್. ಹೌದಾ? ಅಲ್ಲ, ಇಲ್ಲಿ ಅಮ್ಮನವ್ರು ನಂಬ್ಕೊಂಡ್ ಬಂದ್ಬೋದಾ? 100% ಬರ್ಬೋದು ಸರ್. ನಾನೇ ಉದಾಹರಣೆ ಸರ್. ಹೌದಾ? ಹೌದು. ಅಲ್ಲ, ಇಲ್ಲಿ ಏನಂದ್ರೆ ನಂಬ್ಕೊಂಡ್ ಬರೋರಲ್ಲಿ ಕೆಲವು ಜನ, ಇವಾಗ ನಮ್ ಕ್ವಶನ್ ನಿಮ್ಮನ್ನ ಮತ್ತೆ ಹೇಳ್ತಾ ಇದ್ದೀನಿ, ಕೆಲವ್ರು ಏನಂದ್ರೆ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ನಿಜವಾಗೂ ತಾಯಿ ವಾಗ್ದಾನ ಕೊಡ್ತಾಳ, ನಿಜವಾಗೂ ನಮ್ ಸಮಸ್ಯೆ ಪರಿಹಾರ ಆಗುತ್ತಾ ಅನ್ನೋರಿಗೆ ನೀವೇನು ವಿಶ್ವಾಸ ಕೊಡ್ತೀರಾ? ಸರ್ ಏನ್ ಗೊತ್ತಾ, ಇವಾಗ ಒಂದು ಕಂಡಿರೋದು ದೇವ್ರು ಅಲ್ವಾ? ನಾವೊಂದ್ ನಂಬಿಕೆ ಇಟ್ಟು ಅಮ್ಮ ಹೇಳಿದ ಕೆಲಸ ಫಸ್ಟ್ 9 ವಾರ ಅನ್ನೋದು ಈ ಜಾಗದಲ್ಲಿ ಫಸ್ಟ್ ನೀವು ಮಾಡ್ಬಿಟ್ಟು ಆಮೇಲೆ ನೀವು ಪ್ರಶ್ನೆ ಕೇಳಿ. ಸರಿ, ನಾ ಫುಲ್ ಮನ್ಸು ಪರಿಶುದ್ಧವಾಗಿ ಮಾಡೋ ಕೆಲಸ ಮಾಡ್ತೀವಿ. ಅರ್ಧಂಬರ್ಧ ಮಾಡ್ಬೇಕು. ನಾನು ಹೇಳಿದಿಷ್ಟು. ಹೌದಾ? ಹೌದು. ನಂಬಿಕೆ ಇರ್ಬೇಕಷ್ಟೇ. ಏನೋ ಒಂದು ಕೆಲಸ ಮಾಡಿ ನಂಬಿಕೆ ಇರ್ಬೇಕು. ಆ ನಂಬಿಕೆಯಲ್ಲಿ ಏನು ಕೆಲಸನೂ ಮಾಡ್ಕೊಡ್ತೀವಿ. ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಎಲ್ಲಿಂದ, ಇವಾಗ ಬೆಂಗಳೂರಿಂದ ಬರ್ತಾರೆ, ಇಲ್ಲ ಧಾರವಾಡದಿಂದ ಬರ್ತಾರೆ, ಎಲ್ಲಿಂದ ಆದ್ರೂ ಬರ್ಲಿ, ಹೆಂಗ್ ಕ್ಲಿಯರ್ಫಿಕೇಶನ್ ನಮ್ಗೆ ವೀಕ್ಷಕರು ಬೇಕು. ಆ ಅಡ್ರೆಸ್ ಎಲ್ಲ ನೀವು ಸ್ವಲ್ಪ ಹೇಳಿ
ಸರ್ ಇಲ್ಲಿ ಒಂದೇ ಅಡ್ರೆಸ್ ಯಾವ ತರ ಅಂದ್ರೆ ನಿಮ್ಗೂ ಎಲ್ಲರಿಗೂ ಗೊತ್ತಾಗೋದು ಯಾವ್ದಂದ್ರೆ ನಂದಿ ಬೆಟ್ಟ ಘಾಟಿ ಅಂದ್ರೆ ತುಂಬಾನೇ ಗೊತ್ತಾಗುತ್ತೆ ಡೈರೆಕ್ಷನ್. ಹೌದು, ಫೇಮಸ್ ಅಲ್ವಾ, ಫೇಮಸ್ ಜಾಗ ಅಂದ್ರೆ ಇದು ನಂದಿ ಬೆಟ್ಟ ಮತ್ತೆ ಘಾಟಿಗೆ ಸೆಂಟ್ರಲ್ ಸರ್ ಇರೋದು. ಇವಾಗ ಹೆಂಗಂದ್ರೆ ಒಂದು ಈಶ್ವರ ಬಂದ್ಬಿಟ್ಟು ಪಾರ್ವತಿ ಅಮ್ಮ ಸ್ವರೂಪ ಅಂದ್ರೆ ಒಂದು ಹೆಂಡತಿ ಸ್ವರೂಪ ಆಗುತ್ತೆ. ಒಂದ್ ಹೆಂಡತಿ ಮಗ ಒಂದು ಸಂಬಂಧ ಸರ್ ಇಲ್ಲಿ ಇರೋದು. 3 ಕ್ಷೇತ್ರನೂ ಒಂದು ಹೆಂಡತಿ ಮಗ ಒಂದು ಫ್ಯಾಮಿಲಿ ಬಂದಿ ಒಂದು ಅಕಸ್ಮಾತ್ ಏನಾದ್ರು ಈಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಸೀದಾ ಅಮ್ಮನ ಜಾಗಕ್ಕೆ ಬಂದು ಅಮ್ಮನ ಜಾಗ ಮುಗಿಸ್ಕೊಂಡು ಒಂದು ಘಾಟಿಗೆ ಹೋಗಿ ಘಾಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ಬಿಡ್ತು ಸರ್. ಲಾಸ್ಟ್ ಪ್ರಶ್ನೆ ಸ್ವಾಮಿಗಳೇ, ಇಲ್ಲಿ ಭಕ್ತಾದಿಗಳು ಬರ್ತಾರಲ್ಲ, ದುಡ್ಡು ಕಾಸಿನ ವ್ಯವಹಾರ ಏನಾದ್ರು ಇದೆಯಾ ಇಲ್ಲಿ? ಸರ್ ದುಡ್ಡು ಕಾಸಿನ ವ್ಯವಹಾರ ಅಂದ್ರೆ ಇವಾಗ ತೆಂಗಿನಕಾಯಿ ತಗೊಂತೀರಿ, ನಾನು ಹೇಳ ಸರ್ ಒಂದು ಹೂವ ತಗೊಂತೀರಿ, ದುಡ್ಡು ಕಾಸು ಇರ್ಲೇಬೇಕು. 2000 ಫ್ರೀ ಕೊಡ್ತಾರೆ, ಇವಾಗ ನಾನು ಕೊಡ್ಬಹುದು, ಒಂದು ವಾರ ಕೊಡ್ಬಹುದು ಅಲ್ವಾ. ಒಂದು ವಾರ ಕೊಟ್ಟಿದ್ದಾದ್ಮೇಲೆ ನನ್ನ ತಾಯಿಗೆ ಒಂದು ಮಾಡೋ ಹೂವ ತಗೊಂಬರಕ್ ಹೋಗಲ್ಲ ಸರ್ ಅಲ್ವಾ. ಅದಿದ್ದೇ ಇರುತ್ತೆ. ಕಾಯಿ ತೆಂಗಿನಕಾಯಿ ಒಂದು ತಡೆ ಕಾಯ್ಕಾದ್ಮೇಲೆ 51 ರೂಪಾಯಿ ಇದ್ದೇ ಇರುತ್ತೆ. ಒಂದ್ ಮುಡುಪ ಅಂದ್ರೆ 51 ರೂಪಾಯಿ ಇದ್ದೇ ಇರುತ್ತೆ ಅಷ್ಟೇ. ಇದನ್ ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ ಬೇರೆ ಅಲ್ಲ. ಬಂದೂರಿಗೆ ಸರ್ ಪೂಜೆಗಳು ಏನಾಗುತ್ತೆ ಗೊತ್ತಾ ಸರ್, ಅವ್ರವ್ರ ಖರ್ಚಿಗೆ ಸಂಬಂಧಪಟ್ಟಂಗೆ ಇವಾಗ ಅಂಗಡಿಯಲ್ಲಿ ಹೋಗಿ ತಗೊಂಡ್ಬರ್ತಾರೆ, ಅದು ನಮ್ಕ ಅಂಗಡಿಗೆ ಸಂಬಂಧ ಇರೋದಿಲ್ಲ. ಅದ್ ಅಂಗಡಿಯಲ್ಲಿ ಅವ್ರಿಗೆ ಇವಾಗ ಕೆಲವೊಬ್ರು ಒಂದು ತೆಂಗಿನಕಾಯಿನ 25 ರೂಪಾಯಿ ಕೊಂಡ್ಕೊಂಬರ್ತಾರೆ, ಕೆಲವ್ರು 15 ರೂಪಾಯಿ ಕೊಂಡ್ಕೊಂಬರ್ತಾರೆ, ಕೆಲವ್ರು 10 ರೂಪಾಯಿ ಕೊಂಡ್ಕೊಂಬರ್ತಾರೆ. ನಮ್ ರೇಟ್ ಏನಂತ ಹೇಳಕ್ಕಾಗುತ್ತೆ? ಏನ್ ಹೇಳಕ್ಕಾಗಲ್ಲ. ಇವಾಗ ಒಂದ್ ಟೈಮಲ್ಲಿ ಒಂದು ಆ ಹೂವಿನ ಹಾರ ಬಂದೇನೆ 50 ರೂಪಾಯಿ ಇರುತ್ತೆ, ಒಂದ್ಕಿಂತ 500 ರೂಪಾಯಿ ಇರುತ್ತೆ. ಸರ್ ಯಾರು ಸರ್ ಇಲ್ಲಿ ಜನಗಳು ಬರ್ತಾರಲ್ಲ ದೂರದಿಂದ ಬಂದ್ರೆ ಇಲ್ಲಿ ಇರೋ ವ್ಯವಸ್ಥೆ ಇದೆಯಾ? ಸರ್ ಇದೆ ಸರ್, ಖಂಡಿತವಾಗ್ಲೂ ಇದೆ. ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ. ಯಾಕಂದ್ರೆ ಬೇರೆ ತರ ಆಪ್ಷನ್ ಇಲ್ಲ. ಒಂದು ರಗ್ಗು ಒಂದು ಹಾಸಿಗೆ ತಗೊಂಬರು, ಯಾಕಂದ್ರೆ ನಾವು ಅಷ್ಟು ಕೊಡುವಂತ ನಾನ್ ಹೇಳ್ತಾ ಇರೋದು ಅದೇನೆ. ಒಂದು ಕ್ಲಿಕ್ಫಿಕೇಶನ್ ಅಲ್ಲಿಂದ ಬರ್ತಾರಲ್ಲ ಅವ್ರಿಗೆ ಗೊತ್ತಿರ್ಬೇಕು ಇಲ್ಲಿ ಜಾಗ ಇದೆ ನಾವು ಮಲ್ಕೊಳಕ್ಕೆ ಅನ್ನೋ. ಸರ್ ದೂರದಿಂದ ಬರೋರು ಏನಿಲ್ಲ ಸರ್, ಸಿಂಪಲ್ ಒಂದ್ ರೊಗ್ಗ ಎತ್ಕೊಂಡು ಒಂದ್ ಚಾಪೆ ತಗೊಂಡ್ಬಂದ್ರೆ ಸಿಂಪಲ್ ಸಾಕು ಸರ್. ಹೌದು ಸರ್, ಇರಕ್ ಜಾಗ ಇದೆ. ನಮ್ದಾಗ ನೈಟ್ ಎಲ್ಲ ಮಲ್ಕೊಂಡಿದ್ದು ಊಟದ ವ್ಯವಸ್ಥೆ ಇರುತ್ತೆ ಸರ್. ಊಟದ ವ್ಯವಸ್ಥೆ ಏನು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಊಟದ ವ್ಯವಸ್ಥೆ ನಾವ್ ಮಾಡ್ತೀವಿ. ಅವ್ರು ಯಾವ ತರ ಅದು ಫ್ರೀ ಆಫ್ ಚಾರ್ಜ್. ಹೌದೌದು, ಅವ್ರಕ್ಕಿಂತ ಚಾರ್ಜ್ ಪ್ರಸಾದ ನೀವು ಕೊಡ್ತೀರಾ ಊಟ? ಹೌದೌದು. ಅವ್ರು ಅಕಸ್ಮಾತ್ ಇವತ್ತು ನೈಟ್ ಬಂದಿದ್ದಾರೆ ಪ್ರಸಾದ ಇದ್ದೇ ಇರುತ್ತೆ, ಯಾರೇ ಬರ್ಲಿ. ಯಾಕಂದ್ರೆ ಅನ್ನ ಒಂದು ಕೊಡ್ಲೇಬೇಕು ಸರ್. ಹೌದೌದು, ಯಾಕಂದ್ರೆ ಅದು ಅಮ್ಮನ್ಗೆ ಇವಾಗ ಯಾರೋ ಒಂದ್ ಮುಟ್ಟೆ ಅಕ್ಕಿ ಕೊಡಿಸ್ತಾರೆ, ಕೊಡ್ಬೇಕು. ನಮ್ದಲ್ವಲ್ಲ ಅಮ್ಮನ್ ಮಕ್ಳು ಬರ್ತಾರಂತ ಅಮ್ಮನ್ ತೆಗದಲ್ಲಿ ಇಟ್ಕೊಂಡಿರ್ತಾಳೆ, ಅದನ್ನ ನಾವ್ ಅವ್ರಿಗೆ ಕೊಡ್ಬೇಕು ಮಕ್ಳಿಗೋಸ್ಕರ ಅಲ್ವಾ. ಈ ತರ ಸ್ವಾಮಿ ಇವತ್ತು ಮಾಡಿರೋದು ಹೋಮ ಏನ್ ವಿಶೇಷ ಸರ್? ಅದು ಶಕ್ತಿ ಹೋಮ ಅಂತ ಹೇಳ್ಬಿಟ್ಟು ಒಂದು 9 ಶಕ್ತಿಗಳ ಸಂಕೇತವಾಗಿ ಮಾಡಿರೋಂಥದ್ದು. ಇಲ್ಲೇನಂದ್ರೆ ಒಂದು ಪುರಾಣ ಕಾಲವಾಗಿ ಹೋಗಕ್ ಹೋಯ್ತು. ನಾವು ಒಂದೊಂದು ಅಮ್ಮನವ್ರು ಒಂದೊಂದು ಅವತಾರ ಎತ್ತಿದ್ದಾರೆ, ಒಂದೊಂದು ಸಂಹಾರಕ್ಕೋಸ್ಕರ ಒಂದೊಂದು ಅವತಾರ ಎತ್ತಿರೋದು ಶಕ್ತಿ ದೇವತೆಗಳು ಹೋಮ ಮಾಡಿದಾಗ ಏನಂದ್ರೆ ಒಂದೊಂದು ಕಾಳಿ ಸ್ವರೂಪ ಬಂದ ಒಂದು ಕೆಡುಕು ಮಾಟ ಮಂತ್ರ ಆತರ ವಾಮಾಚಾರ ಏನೇನೋ ಇರುತ್ತಲ್ವಾ ಹಲವಾರು, ಅವಾಗೆಲ್ಲ ಒಂದು ಕಾಳಿ ಒಂದು ಸಂಕೇತವಾಗಿ ತಗೊಂಡ್ರು ಅಲ್ವಾ. ಒಂದೊಂದು ಅಮ್ಮನವ್ರು ಒಂದ್ ಸುಖಕ್ಕೊಂದಮ್ಮ ದುಃಖಕ್ಕೊಂದಮ್ಮ ಎಲ್ಲ ಇರುತ್ತಲ್ವಾ. ಅದ್ರ ತಕ್ಕಾಗಿ ಇಲ್ಲ ಹೋಮ ಅವ್ರು ಹೇಳ್ದಾಗ ಅವ್ರ ಪ್ರಾಬ್ಲಮ್ಸ್ ಏನೈತೆ ಅಂತ ಹೇಳಿದಾಗ ಈ ತರದ ಹೋಮ ನೀವು ಮಾಡ್ಕೊಳ್ಳಿ. ಸ್ವಾಮಿಗಳೇ, ಇನ್ನೊಂದು ಪ್ರಶ್ನೆ. ಏನಾದ್ರೂ ನಮ್ಮ ಮನೇಲಿ ಕೆಡಕಾಗಿದೆ ಅಂತ ಹೇಳ್ಕೊಳ್ಳಿ, ನೀವು ಇಲ್ಲಿಂದ ಹೋಗಿ ಅದನ್ನ ಕ್ಲಿಯರ್ ಮಾಡ್ತೀರಾ? ಸರ್ ಇಲ್ಲಿಂದ ನಾವ್ ಅಲ್ಲಿಗೆ ಹೆಂಗ್ ಸರ್ ಹೋಗಕ್ಕಾಗುತ್ತೆ? ಅಲ್ಲ, ಅವರೇ ಇಲ್ಲಿಗೆ ಬರ್ಬೇಕಾ? ಹೌದು, ಅವರೇ ಬರ್ಬೇಕಾಗುತ್ತೆ. ಹೌದಾ? ಅವರೇ ಬರ್ಬೇಕು. ಇಲ್ಲ ಅಮ್ಮದೊಂದು ವ್ರತ ಹೇಳಿರ್ತೀರಿ, ವ್ರತ ಮಾಡ್ಕೊಬೇಕು, ಪೂಜೆಗಳು ಇರ್ತೈತೆ, ಅವ್ರ ಮಾಡ್ಕೊಬೇಕು. ಯಾಕಂದ್ರೆ ನಾವು ಎಲ್ಲ ಕಡೆ ಓಡಾಡಕ್ಕಾಗಲ್ಲ ಸರ್. ಯಾಕಂದ್ರೆ ತುಂಬಾ ಜನ ಬಂದಿರ್ತಾರೆ. ನಾವ್ ಯಾಕಂದ್ರೆ ಎಲ್ಲಾರ್ನು ನಾವ್ ನೋಡ್ಬೇಕು. ನಾವ್ ಒಂದೊಂದ್ ಮನೆ ನಿಂತು ಹೋದ್ರೆ ಅಮ್ಮನ್ ಜಾಗದಾಗ ಯಾರು ಸರ್ ಇರ್ತಾರೆ? ಹೌದು, ಅದು ರೈಟ್. ಅಂದ್ರೆ ಅವ್ರ ಕಷ್ಟ. ಯಾಕಂದ್ರೆ ಮನೆಗ್ ಹೋಗೋದು ಇನ್ನೊಂದ್ ಸರ್ ನಮ್ದು ತಪ್ಪಾಗುತ್ತೆ. ತಪ್ಪೇ ಅದು ಅಲ್ವಾ. ಯಾಕಂದ್ರೆ ನಮ್ ಒಂದ್ ಅಮ್ಮನ್ ಜಾಗದಲ್ಲಿ ಇದ್ದಾಗ ಅಮ್ಮನ್ ಜಾಗದಾಗ ಮಾತ್ರ ನಾವು ನೋಡ್ಕೊಳ್ತೀವಿ. ಇವಾಗ ಹಾಸ್ಪಿಟ್ಲ್ ಇದ್ದಾಗ ಹಾಸ್ಪಿಟ್ಲ್ ಅಲ್ಲಿ ಅದ್ರದೇ ಆದಂತ ಒಂದ್ ಜಾಗ ಇರುತ್ತೆ, ಅದ್ರದೇ ಆದಂತ ಮೆಡಿಸಿನ್ ಇರುತ್ತೆ, ಅದ್ರದೇ ಆದಂತ ವಸ್ತುಗಳು ಇರ್ತವೆ. ಏನ್ ಬೇಕೋ ಫೆಸಿಲಿಟಿ ಅಲ್ಲಿ ಇರುತ್ತೆ. ನಮ್ ದೇವಸ್ಥಾನಗಳಂದ್ರೂ ಅಷ್ಟೇ, ಯಾವ್ದೇ ದೇವಸ್ಥಾನ ಆಗಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಮೂಲ ಅನ್ನೋದು ಹುಡುಕ್ದಾಗ ಅಲ್ಲೇ ಉತ್ತರ ಸಿಗುತ್ತೆ ಸರ್. ಇನ್ನೊಂದು ಇದೆ ಅಂತಲ್ಲ ಸರ್, ನೀವ್ ಎಲ್ಲೇ ಹೋಗಿ ಯಾವ ಕಡೆನೇ ಹೋಗಿ ಅಲ್ಲೇ ಪ್ರಶ್ನೆಗೆ ನೀವು ಉತ್ತರ ಹುಡುಕಿ. ಇನ್ನೊಂದು ಪ್ರಶ್ನೆ ಸ್ವಾಮಿಗಳೇ, ಪ್ರಶ್ನೆ ಏನಂದ್ರೆ ಅಮ್ಮನವ್ರು ವಾಗ್ದಾನ ಕೊಡುವಾಗ ಆಗ್ಲಿ ಇಲ್ಲ ಶಕ್ತಿ ಪೀಠ ತಲೆ ಮೇಲೆ ಇಟ್ಕೊಂಡು ಅವರು ನಿಂತಾಗ ಆಗ್ಲಿ ಎಡಗಡೆಕ್ಕೆ ಯಾಕೆ ಕೊಡ್ತಾರೆ ಇಲ್ಲಿ? ಅದೊಂದು ಹೇಳಿ ಸರ್. ಇದು ಬಂದ್ಬಿಟ್ಟು ಅಮ್ಮ ಬಂದು ಎಡಗೈ ವರದಾನ, ಬಲಗೈ ವರದಾನ ಎಲ್ಲ ನಮ್ಮ, ಹಂಗಾಗಿ ನಾವು ಎಡಗಡೆ ಕೇಳಂತ ಒಂದು ಪ್ರಶ್ನೆ ಆಗುತ್ತೆ. ಅಂದ್ರೆ ಎಡಗಡೆ ತಿರುಗಿದ್ರೆ ಅದು ಒಳ್ಳೇದಾಗುತ್ತೆ ಅಂತ ಅರ್ಥ, ಬಲಗಡೆ ತಿರುಗಿದ್ರೆ ಅದು
ಸುಮಾರಾಗಿ ಆಗುತ್ತೆ. ಸ್ವಲ್ಪ ಲೇಟ್ ಲೇಟ್ ಇವಾಗ ಇದು ಎಡಗಡೆ ತಿರ್ಗೋದು 1 ತಿಂಗಳ ಆಯ್ತಂದ್ರೆ ಬಲಗಡೆ ತಿರ್ಗೋ 3 ತಿಂಗಳು 4 ತಿಂಗಳು ಟೈಮ್ ತಗೊಂಡು ಲೇಟ್ ಅದು. ಅದಕ್ಕೇನೋ ಒಂದು ಪರಿಹಾರ. ಯಾವ ತರ ಪರಿಹಾರ ನೀವು ಬರ್ತಿರ್ಬೇಕು, ನೀವು ಒಂದು ಪರಿಹಾರ ಮಾಡ್ಕೊಬೇಕು, ಹಂಗೆ ಮಾಡಿಸ್ಕೊಬೇಕು. ಅಂದ್ರೆ ನಮ್ಗೆ ಬರ್ಬೋದು. ಹೌದು ಸರ್, ನಂಬಬೇಕು ಸರ್. ನಂಬಿಕೆ ಇಲ್ಲ ಜೀವನನೇ ಇಲ್ಲ ಸರ್. ಯಾಕಂದ್ರೆ ಇವಾಗ ಇವಾಗ ನಾವು ಒಂದು ಕ್ಯಾಶುಯಲ್ ಆಗಿ ಮಾತಾಡೋಣ ಸರ್. ದೇವ್ರ ಬಿಟ್ಬಿಟ್ಟು ಇವಾಗ ಫ್ರೆಂಡ್ಸ್ ಎಲ್ಲ ಜೊತೆಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಂಬಿಕೆ ಇದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಲಿ ಇರೋದು. ನಂಬಿಕೆ ಇಲ್ಲ ಅಂದ್ರೆ ಅವನೊಂಥರ ನಾನೊಂಥರ ಅದು ಕೆಲ್ಸಗಳೇ ಆಗಲ್ಲ ಸರ್. ಏನನ್ನಾಗ್ಲಿ ನಮ್ ದೇವ್ರು ಇವಾಗ ನಾವ್ ಮಾಡೋ ಕೆಲಸದಲ್ಲಿ ನಮ್ ದೇವ್ರು ನಾವು ಕಾಣ್ಬೇಕು ಅಂತ ದೊಡ್ಡ ಹೇಳಿದ್ದಾರೆ. ಅಂದ್ರೆ ಬರೋ ಭಕ್ತಾದಿಗಳಿಗೆ ಕಷ್ಟ ತಗೊಂಡ್ಬಂದ್ರೆ ನೀವು 100% ಗ್ಯಾರಂಟಿ ಕೊಡ್ತೀರಾ ಆಗುತ್ತೆ ಅಂತ 9 ವಾರದಲ್ಲಿ? 9 ವಾರ ಅವ್ರು ಖಂಡಿತವಾಗ್ಲು ಮಾಡೋರೆ. 100% ಅವ್ರು ಒಳ್ಳೆ ಒಂದು ನಿರ್ಧಾರ ಒಳ್ಳೆ ಮನಸ್ಸಿಂದ ಮಾಡೋರು ಅಂದ್ರೆ 200% ನಾನು ಗ್ಯಾರಂಟಿ ಕೊಡ್ತೀನಿ. ಹೌದಾ? ಅಂದ್ರೆ ನಂಬೋದು 100% 200% ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ಯಾಕಂದ್ರೆ ಉದಾಹರಣೆ ತುಂಬಾ ಜನ ಇದಾರೆ ಸರ್. ಯಾಕಂದ್ರೆ ಒಬ್ರನ್ನಲ್ಲ ಇಬ್ಬರನ್ನಲ್ಲ. ಈ ಒಂದು ಇಷ್ಟೊಳಗಡೆ ಇಲ್ಲಿ ಒಂದು ಕಾಡಿನೊಂದು ಪ್ರಾಂತ ಇರೋಂತ ಜಾಗ ಇದೆ ಅಲ್ವಾ? ಈ ಒಂದು ಜಾಗದಲ್ಲಿ ಮಳೆ ಬರ್ತದೆ, ಗಾಡಿಗಳು ಈಚೆ ಹೋಗೋದೇ ಕಷ್ಟ ಆಗುತ್ತೆ. ಅಂತ ಜಾಗದಲ್ಲಿ ಇವತ್ತು ದಿವಸದೊಳಗಡೆ ನೈಟ್ ಅಲ್ಲಿ ಒಂದು ಕರೆಂಟ್ ವ್ಯವಸ್ಥೆ ಇಲ್ದಿದ್ದಂಗೆ ಇಷ್ಟೊಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ನಿಂತವಳನ್ನ ಇದಕ್ಕಿಂತ ಸಾಕ್ಷಿ ಬೇರೆ ಇನ್ನೇನ ಬೇಕಾ ಸರ್? ಧನ್ಯವಾದ ಸ್ವಾಮಿಗಳೇ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನೀವು ನಮ್ಮ ವೀಕ್ಷಕರಿಗೆ. ಏನಂದ್ರೆ ಅವ್ರ ನಂಬಿಕೆ ಇಟ್ಟು ಇವ್ರಿಗೆ ಬರ್ಲಿ ಅಂತ ನಾವು ಸಹ ಸರ್. ಇವಾಗ ನಾವು ಬರ್ಸೋ ನಂಬಿಕೆ ಅಲ್ಲ ಸರ್, ನಾವ್ ಬರ್ಸೋದ್ ನಂಬಿಕೆ ಆಗಲ್ಲ ಸರ್, ಬೇರೆ ತರ ಆಗುತ್ತೆ. ಹೌದು, ಅವ್ರ ನಂಬಿಕೆ ಬರ್ಬೇಕು. ಹೌದು, ಅವ್ರ ನಂಬಿಕೆ ಅದೇ ನಿಮ್ ಕಷ್ಟ ಇದ್ರೆ ನೀವು ಬಂದು ಅಮ್ಮನವ್ರ ಹತ್ರ ನಿಮ್ ಕಷ್ಟಕ್ಕೆ ಪರಿಹಾರ ಮಾಡ್ಸೋದು ಹೋಗಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದೌದು. ನೀನೇನೋ ನಾನೇನೋ ಅಲ್ಲಿ ಹೋಗ್ಬಿಡ್ತಿದಂಗೆ ಏನೋ ಆಗುತ್ತೋ ನೋಡೋಣ ಅಂತ ಹೋದ್ರೆ ಅಲ್ಲಿ ಏನು ಆಗಲ್ಲ. ಎಲ್ಲೂ ಹೋಗ್ಬೇಡಿ, ಏನೋ ಆಗುತ್ತೆ ಅಂತ ಹೋಗ್ಬೇಡಿ. ಒಂದ್ ಚಿಕ್ಕದಾದ ಒಂದು ಲಾಸ್ಟ್ ಪ್ರಶ್ನೆ ನಿಮಗೆ. ಅಮ್ಮನವ್ರ ನೆನ್ಸ್ಕೊಂಡು ಮನೆಯಲ್ಲಿ ಏನಾದ್ರೂ ಅರ್ಕೆ ಕಟ್ಬೋದಾ ಸರ್? ಕಟ್ಟಬಹುದು. ನಿಷ್ಠೆ ನಿಯಮ ಅನ್ನೋದು ತುಂಬಾನೇ ಇರುತ್ತೆ ಸರ್. ಈಗ ಬಂದ್ಬಿಟ್ಟು ಎಡಗೈ ವರ್ಧನೆ ಆಗಿರೋದ್ರಿಂದ ಅಮ್ಮನೊಂದು ವಿಶೇಷತೆ ಪೂಜೆನೆ ಇದು ಎಡಗಡೆನೆ ಮಾಡೋದು ಒಂದು ವಿಶೇಷತೆ ಇರುತ್ತೆ. ನಾವ್ ಯಾಕಂದ್ರೆ ಒಂದು ಹೆಣ್ಣನ್ನ ಒಂದು ಕೀಳಾಗಿ ನೋಡೋ ಅಂದ್ರೆ ಆ ಕಾಲದಲ್ಲಿ ನೋಡ್ತಾ ಇದ್ದ ಇದ್ರಲ್ಲಿ ಅಮ್ಮ ಬಂದನಿಂದ ಏನಂದ್ರೆ ಎಲ್ಲ ಒಂದ್ ಹೆಣ್ಣಿನ ಒಂದು ಇದನ್ನ ಯಾಕಂದ್ರೆ ಇವಾಗ ಒಂದ್ ಹೆಣ್ಣು ಹೊರಗಡೆ ಅಂದ್ರೆ ಒಂದು ತಿಂಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಆತರ ಹೋಗ್ಬಾರ್ದು, ಈ ತರ ಹೋಗ್ಬಾರ್ದು ಅಂತಾರೆ. ಬಟ್ ಈ ಜಾಗದಲ್ಲಿ ಆ ತರ ಇಲ್ಲ ಸರ್. ಯಾಕಂದ್ರೆ ನಿಮ್ ಒಂದು ಚಾನಲ್ ಅಲ್ಲಿ ಫಸ್ಟ್ ಒಂದು ಟೆಲಿಕಾಸ್ಟ್ ಮಾಡಿದಿರಿ. ಏನು ಎತ್ತ ಅನ್ನೋದು ಒಂದು ಶಕ್ತಿ ಸಂಕೇತ ಸರ್ ಅದು ಅಲ್ವಾ? ಆ ಒಂದು ಸಂಕೇತದಿಂದ ಇಷ್ಟೊಂದು ನಡೀತಾ ಇರೋದು ಸರ್. ಅದೇ ನಂಬಿಕೆ ಇಂಪಾರ್ಟೆಂಟ್. ಯಾವ್ದೇ ತರ ನಂಬಿಕೆ ಇರ್ಬೇಕು ಅಷ್ಟೇ. ಆಯ್ತು ಸ್ವಾಮಿ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ.